ಸ್ನೇಹಿತರೆ ನಮಸ್ಕಾರ. ಕೇವಲ 15 ದಿನದಲ್ಲಿ ಸ್ನೇಹಿತರ 2 ಕಂತುಗಳಾದರೂ ನೀವು ಪಡ್ಕೊಂಡಿದ್ದೀರಿ. ಹೌದು, 2 ಕಂತುಗಳಂದ್ರೆ ಯಾವ್ಯಾವ ಕಂತುಗಳು? 4,000 ಆದರೂ ದುಡ್ಡನ್ನು ಪ್ರತಿಯೊಬ್ಬ ಮಹಿಳೆಯರ ಖಾತೆಗಳಿಗೆ ಜಮೆ ಮಾಡಲಾಗ್ತಾ ಇದೆ. ಹಣಕಾಸು ಇಲಾಖೆಯಿಂದ ಈಗಾಗಲೇ 7,500 ಕೋಟಿಯಷ್ಟು ಫಂಡನ್ನು ರಿಲೀಸ್ ಮಾಡಲಾಗಿದೆ. ಇನ್ನು 2,500 ಕೋಟಿಯಷ್ಟು ಫಂಡನ್ನು ರಿಲೀಸ್ ಮಾಡುತ್ತೆ ಎನ್ನುವಂತಹ ಮಾಹಿತಿ ಸಿಕ್ಕಿದ್ದು, ಇನ್ನು ಈ ಸತತವಾಗಿ 4 ಕಂತುಗಳಾದರೂ ಬಿಡುಗಡೆ ಆಗ್ತಾ ಇದೆ. ಹಾಗಾದರೆ ಈಗ ಸದ್ಯಕ್ಕೆ ಬರ್ತಾ ಇರುವಂತಹ ಪೆಂಡಿಂಗ್ ಉಳಿದಿರತಕ್ಕಂತಹ ಕಂತುಗಳು ಯಾವುವು? ಈಗಾಗಲೇ ಬಂದಿರತಕ್ಕಂತಹ ಸತತವಾಗಿ 5 ಕಂತುಗಳು, ಅವುಗಳನ್ನು ಕೂಡ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ಜೊತೆಗೆ GST ಫೇರ್ ಅಂತ ಹೇಳ್ಬಿಟ್ಟು ಬಹಳಷ್ಟು ಮಹಿಳೆಯರದು ಬರ್ತಿದೆ. ಹಾಗಾಗಿ ಇದು ತಾಂತ್ರಿಕ ದೋಷದಿಂದ ಬರ್ತಾ ಇದೆ, ಆದರೆ ನಿಮಗೆ ದುಡ್ಡು ಬರೋದಿಲ್ಲ ಸ್ನೇಹಿತರೆ. ಖಂಡಿತವಾಗ್ಲೂ ಬನ್ನಿ. ಸೊ ಈ ವಿಡಿಯೋದ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಡ್ರೆ ಈ GST ಫೇರ್ ಅಷ್ಟೇ ಅಲ್ಲ, ಟೋಟಲಿ ಗೃಹಲಕ್ಷ್ಮಿ ಯೋಜನೆಯ ಕುರಿತಾಗಿ ಸಂಪೂರ್ಣ ಮಾಹಿತಿ ನಿಮಗೆ ಅರ್ಥ ಆಗುತ್ತೆ. ಎಲ್ಲ ವಿಷಯಗಳು ಕೂಡ ನೀವು ತಿಳ್ಕೊಳ್ಬೇಕಂದ್ರೆ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಬೇಕು. ಸ್ನೇಹಿತರೆ, ಈ ಗೃಹಲಕ್ಷ್ಮಿಯಲ್ಲಿ ನಿಮಗೆ ಸಾಕಷ್ಟು ಬದಲಾವಣೆಗಳು ಆಗ್ತಾ ಇಲ್ಲಿವರೆಗೂ ಕೂಡ ಬಂದು ಮುಟ್ಟಿದೆ. ಆದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸತತವಾಗಿ ದುಡ್ಡು ಯಾವಾಗಿನಿಂದ ಜಮಾ ಆಗಲಿಕ್ಕೆ ಪ್ರಾರಂಭವಾಯಿತು ಅದನ್ನು ನೋಡೋದಾದರೆ, ಯಾವಾಗ ಚಳಿಗಾಲದ ಅಧಿವೇಶನ ನಡೆಯುತ್ತೆ, ಯಾವಾಗ ಚಳಿಗಾಲದ ಅಧಿವೇಶನದಲ್ಲಿ ಆಕ್ರೋಶಗಳು ಹೊರ ಬರ್ತವೆ, ಆ ಸಂದರ್ಭ ಹಿಡ್ಕೊಂಡು ಗೃಹಲಕ್ಷ್ಮಿ ಯೋಜನೆಯ ಈ 24 ಸೆಪ್ಟೆಂಬರ್ ತಿಂಗಳ ಹಣ, 25 ಅಕ್ಟೋಬರ್ ತಿಂಗಳ ಹಣ, 26 ನವೆಂಬರ್ ಹಾಗೂ 27 ಡಿಸೆಂಬರ್ ರಂಜಾನ್ ಹಾಗೂ ಯುಗಾದಿ ಹಬ್ಬಕ್ಕೆ 26 ಮತ್ತು 27ನೇ ಕಂತಿನ ಹಣ ಜಮಾ ಆಯಿತು. ಸೊ ಇದಾದ ಬಳಿಕ ಈಗ ಈ ವರ್ಷದ 28ನೇ ಕಂತಿನ ಹಣ, ಪ್ರಾರಂಭಿಕ ಕಂತು ಅಂದರೆ ಜನವರಿ ತಿಂಗಳ ಹಣ ಕೂಡ ಜಮಾ ಆಯಿತು. ಸೊ ಹೀಗಾಗಿ ಹಲವಾರು ಕಂತುಗಳನ್ನು ನೀವು ಪಡ್ಕೊಳ್ತಾ ಬಂದ್ರಿ. ಒಂದಾದ ಮೇಲೆ ಒಂದು ಕಂತುಗಳನ್ನು, 5 ಕಂತುಗಳನ್ನು ಪಡ್ಕೊಳ್ತಾ ಬಂದ್ರಿ. ಸರ್ಕಾರ ಈ ರೀತಿ ಸತತವಾಗಿ ದುಡ್ಡನ್ನು ಬಿಡುಗಡೆ ಮಾಡಲಿಕ್ಕೆ ಕಾರಣವಾದರೂ ಏನು? ಮೊದಲು ನೀವು ನೋಡ್ತಾನೆ ಇದ್ದೀರಿ, ಒಂದು ಕಂತನ್ನು ಜಮಾ ಮಾಡಿದ್ರೆ 2 ಕಂತನ್ನು ಪೆಂಡಿಂಗ್ ಉಳಿಸ್ತಾ ಇತ್ತು ಸರ್ಕಾರ. ಮತ್ತೊಂದು ಕಂತನ್ನು ಜಮಾ ಮಾಡಿದ್ರೆ ಮತ್ತೆರಡು ಕಂತುಗಳನ್ನು ಪೆಂಡಿಂಗ್ ಉಳಿಸ್ತಾ ಇತ್ತು. ಈ ರೀತಿ ಮಾಡ್ತಾನೆ ಬಂದಿದೆ. ಆದರೆ ಈಗ ದಿಢೀರೇನೆ ಸತತವಾಗಿ ದುಡ್ಡನ್ನು ರಿಲೀಸ್ ಮಾಡಲಿಕ್ಕೆ ಸಾಕಷ್ಟು ಕಾರಣವಿದೆ. ಅವುಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದನ್ನು ಮುಂದೆ ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಈ ಎಲ್ಲ ಕಂತುಗಳನ್ನು ಪಡ್ಕೊಂಡು ನೀವು ಏನು ಮಾಡಿದ್ರಿ ಅಂದರೆ, 28 ಕಂತುಗಳು ಜಮಾ ಆಗಿದೆ. 29ನೇ ಕಂತಿನ ಫೆಬ್ರವರಿ ತಿಂಗಳನ್ನ ಬರ್ತಾ ಇದೆ. ಹಾಗಾದರೆ 56,000 ರೂಪಾಯಿ ಪ್ರತಿಯೊಬ್ಬ ಮಹಿಳೆಯರ ಖಾತೆಗಳಿಗೆ ಜಮಾ ಆಗಿದೆ. ಅದರಲ್ಲಿ ಸಾಕಷ್ಟು ಮಹಿಳೆಯರು ಪ್ರಾರಂಭದಲ್ಲಿ ಅಪ್ಲಿಕೇಶನ್ ಹಾಕಿರಲಿಲ್ಲ, ಡಿಲೇ ಆಗಿತ್ತು. ಯಾಕಂದರೆ ಡಾಕ್ಯುಮೆಂಟ್ಸ್ಗಳು ಕ್ಲಿಯರ್ ಆಗಿ ಇಟ್ಕೊಳ್ಬೇಕು. ಆ ಡಾಕ್ಯುಮೆಂಟ್ಸ್ಗಳಂದರೆ ಈಗ ಬಹಳಷ್ಟು ಮಹಿಳೆಯರ ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿಯಲ್ಲಿರಲಿಲ್ಲ, KYC ಮಾಡಿರಲಿಲ್ಲ, ಅದು ಇದು ಅಂತ ಕಾರಣಗಳಿದ್ವು. ಹೀಗಾಗಿ 2ರಿಂದ 3 ಕಂತುಗಳನ್ನು ಕಳ್ಕೊಂಡು ಬಿಟ್ಟಿದ್ದಾರೆ. ಅದೆಲ್ಲ ತೆಗೆದ್ರೂ ಒಂದು 44ರಿಂದ 48,000 ಆದರೂ ದುಡ್ಡು ಜಮಾ ಆಗಿರುತ್ತೆ. ಆ ದುಡ್ಡಿನಿಂದ ನೀವು ಏನು ಉಪಯೋಗ ಮಾಡ್ಕೊಂಡಿದ್ದೀರಿ ಅದನ್ನು ನೀವು ಏನು ಮಾಡಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಬೇಕು. ಉದಾಹರಣೆಗೆ ಈಗ ಒಬ್ಬ ಅಜ್ಜಿ ಹೋಳಿಗೆ ಊಟವನ್ನು ಹಾಕ್ತಾರೆ ಗೃಹಲಕ್ಷ್ಮಿ ದುಡ್ಡಿನಿಂದ. ಇನ್ನೊಂದು ಕಡೆ ನೋಡೋದಾದರೆ ಅತ್ತೆ ಸೊಸೆ ಕೂಡಿ ಹಿಟ್ಟಿನ ಗಿರಣಿಯನ್ನು ಓಪನ್ ಮಾಡ್ತಾರೆ ಗೃಹಲಕ್ಷ್ಮಿ ದುಡ್ಡಿನಿಂದ. ಇನ್ನೊಂದು ಕಡೆ ನೋಡ್ತಾ ಹೋದರೆ ಕಿರಾಣಿ ಶಾಪ್ಗಳನ್ನು ಓಪನ್ ಮಾಡಿರೋದು. ಇನ್ನು ಕೆಲವೊಂದಿಷ್ಟು ಜನರು ಫ್ರಿಜ್ ಆಗಿರಲಿ, TV ಆಗಿರಲಿ, ಮೊಬೈಲ್ಗಳಾಗಿರಲಿ, ಮನೆ ಬಳಕೆಯ ವಸ್ತುಗಳನ್ನು ಖರೀದಿ ಮಾಡಿರೋದು. ಹೀಗೆ ಹಲವಾರು ಥರದಲ್ಲಿ ಯೂಸ್ ಮಾಡ್ಕೊಂಡಿದ್ದಾರೆ. ಇನ್ನು ನೀವು ಯಾವ ಥರದಲ್ಲಿ ಯೂಸ್ ಮಾಡ್ಕೊಂಡಿದ್ದೀರಿ ಅದೇ ರೀತಿಯಾಗಿ ಅದರ ಬಗ್ಗೆ ಒಂದು ವಿಡಿಯೋ ಮಾಡಿ ಫೇಸ್ಬುಕ್ಕು ಅಥವಾ ಯೂಟ್ಯೂಬು, ಇನ್ಸ್ಟಾಗ್ರಾಮ್ನಲ್ಲಿ ನೀವು ಅಪ್ಲೋಡ್ ಮಾಡಿ ಅದು ಹೆಚ್ಚಿನ ವ್ಯೂಸ್ ಗಳಿಸಿಕೊಂಡು ವೈರಲ್ ಆದರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಗಮನಕ್ಕೆ ಬಂದರೆ ನಿಮ್ಮ ಮನೆ ಬಾಗಿಲಿಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬರ್ತಾರಂತೆ. ಇದನ್ನು ಖುದ್ದಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿರ್ತಕ್ಕಂಥದ್ದು. ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮ್ಮ ಯೋಗಕ್ಷೇಮ, ನಿಮ್ಮ ಕೊರತೆಗಳ, ಅದೇ ರೀತಿಯಾಗಿ ನಿಮ್ಮ ಏರಿಯಾದಲ್ಲಿ ಏನೇನು ತೊಂದರೆಗಳಿದ್ದಾವೆ, ಸಮಸ್ಯೆಗಳಿದ್ದಾವೆ ಅದರೆಲ್ಲವೂ ಕೂಡ ಬಗೆಹರಿಸುವಂತಹ ಕೆಲಸ ಮಾಡ್ತಾರೆ. ಈ ಅಪಾರ್ಚುನಿಟಿಯನ್ನು ಮಿಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಇದರಿಂದ ಏನು ಉಪಯೋಗ ಮಾಡ್ಕೊಂಡಿದ್ದೀರಿ ಅದನ್ನು ವಿಡಿಯೋ ಮಾಡಿ, ಕ್ಲಿಪ್ ಮಾಡಿ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಮಾಡಿದ್ರೆ ಇದರ ಬೆನಿಫಿಟ್ಸ್ ಇನ್ನೂ ಹೆಚ್ಚುವರಿ ಪಡ್ಕೊಳ್ಬಹುದು ನೀವು. ಇನ್ನು ಮೇನ್ ಟಾಪಿಕ್ಗೆ ಬರೋಣ. ಸೊ ಈಗಾಗಲೇ ಸತತವಾಗಿ ದುಡ್ಡು ಜಮಾ ಆಯಿತು. ಅದು ಯಾವ ಕಾರಣಕ್ಕಾಗಿ ಅಂದರೆ BJP ನಾಯಕರ ಆಕ್ರೋಶ, ಎಲ್ಲ ಮಹಿಳೆಯರ ಆಕ್ರೋಶ. ಹೌದು,
ಬಿಜೆಪಿ ನಾಯಕರು ಚಳಿಗಾಲದ ಅಧಿವೇಶನದಲ್ಲಿ ಗೃಹಲಕ್ಷ್ಮಿ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಂಡು ಬಂದಿದ್ರು. ಈಗಾಗಲೇ ಸರ್ಕಾರ ಏನು ಮಾಡ್ತಂದ್ರೆ 2 ಕಂತುಗಳನ್ನು ನಿಮಗೆ ಯಾಮಾರಿಸ್ಬಿಟ್ಟಿತ್ತು. ಹೋದ ವರ್ಷದ ಜನವರಿ ತಿಂಗಳ ಆದ ಬಳಿಕ ಡೈರೆಕ್ಟ್ ಆಗಿ ಏಪ್ರಿಲ್ ತಿಂಗಳ ಹಣವನ್ನು ಕೊಡುತ್ತೆ. 2025ರಲ್ಲಿ ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನು ಸರ್ಕಾರ ಕೊಡಲೇ ಇಲ್ಲ. ಆ ಸಂದರ್ಭದಲ್ಲಿ ನಿಮಗೆ ಗೊತ್ತಿರಬಹುದು, ಅನ್ನಭಾಗ್ಯ ಯೋಜನೆಯ ಮುಖಾಂತರ ಅಕ್ಕಿಯನ್ನು ಪಡ್ಕೊಳ್ತಾ ಇದ್ವಿ ನಾವು. ಅದೇ ಸಂದರ್ಭದಲ್ಲಿ ಪ್ರಾರಂಭವಾಗಿತ್ತು. ಆ ಸಂದರ್ಭದಲ್ಲಿ 2 ಕಂತುಗಳನ್ನು ಸರ್ಕಾರ ಯಾಮಾರಿಸಿಬಿಟ್ಟು 5,000 ಕೋಟಿ ಹಣವನ್ನು ನುಂಗಾಕಿತ್ತು ಅನ್ನುವಂತಹ ಆರೋಪವನ್ನ ಬಿಜೆಪಿ ನಾಯಕರು ಮಾಡ್ತಾರೆ. ಅದು ನಿಜಾನ ಅಥವಾ ಸುಳ್ವಾ ಅಂತ ನೋಡೋದಾದ್ರೆ ಖಂಡಿತವಾಗ್ಲೂ ಅದು ನಿಜವಾಗಿರುತ್ತೆ. ಯಾಕಂದ್ರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೊದಲು ಒಪ್ಕೊಳ್ಳೋದಿಲ್ಲ. ಆದರೆ ತದನಂತರ ಸಂಬಂಧಪಟ್ಟಂತಹ ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿದ್ರೆ ಕ್ಲಾರಿಟಿ ಸಿಗತ್ತೆ. ಹೌದು, ಲೆಕ್ಕಾಚಾರದ ಪ್ರಕಾರ ಇನ್ನೂ 2 ಕಂತುಗಳು ನಾವು ಕೊಡಬೇಕು. ಅದು ನನ್ನ ಗಮನದಲ್ಲಿ ಇರಲಿಲ್ಲ. ಆ 2 ಕಂತುಗಳನ್ನು ನಾವು ಕೊಡ್ತೀವಿ, ಅದು ಎಲ್ಲಿ ಹೋಗಿಲ್ಲ. 5,000 ಕೋಟಿ ಹಣ ಹಣಕಾಸು ಇಲಾಖೆ ಹತ್ರನೇ ಇದೆ ಎನ್ನುವಂತಹ ಉತ್ತರವನ್ನ ಕೊಡ್ತಾರೆ. ಹಾಗಾಗಿ ಹಣಕಾಸು ಇಲಾಖೆ ಹತ್ರನೇ ಇನ್ನೂ 5,000 ಕೋಟಿ ಹಣ ಇದೆ. ಅದು ನಿಮ್ಮೆಲ್ಲರ ಖಾತೆಗಳಿಗಾಗಿ ಕಾಯ್ತಾ ಇದೆ. ಹೌದು, ಅದಾದ ಬಳಿಕ ಬಿಜೆಪಿ ನಾಯಕರ ಆಕ್ರೋಶದ ಬಳಿಕ ಹಣಕಾಸು ಇಲಾಖೆಯೂ ಕೂಡ ಸತತವಾಗಿ ದುಡ್ಡನ್ನು ರಿಲೀಸ್ ಮಾಡ್ತಾ ಇಲ್ಲ. ನಾನು ನೋಟಿಸ್ ಕಳಿಸ್ತಾ ಇರ್ತೀನಿ, ಆದರೂ ಸಹಿತ ಹಣಕಾಸು ಇಲಾಖೆ ದುಡ್ಡನ್ನು ಕಳಿಸದೇ ಇರುವಂತಹ ಕಾರಣಕ್ಕಾಗಿ ಇಷ್ಟೆಲ್ಲ ಕಂತುಗಳು ಪೆಂಡಿಂಗ್ ಉಳಿಲಿಕ್ಕೆ ಕಾರಣ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಒಂದು ಹಣಕಾಸು ಇಲಾಖೆಯ ಮೇಲೆ ಆರೋಪವನ್ನು ಹಾಕ್ತಾರೆ. ಹೀಗಾಗಿ ಇನ್ನೂ ಹೆಚ್ಚುವರಿ ಪ್ರೆಷರು ಹಣಕಾಸು ಇಲಾಖೆಯ ಮೇಲೆ ಬೀಳುತ್ತೆ. ಹಣಕಾಸು ಇಲಾಖೆ ತಲೆ ಬಾಗಲೇಬೇಕಾಗತ್ತೆ, ದುಡ್ಡನ್ನು ಕೊಡಲೇಬೇಕಾದಂತಹ ಪರಿಸ್ಥಿತಿ ಬಂದುಬಿಡುತ್ತೆ. ಸೊ ಹೀಗಾಗಿ ನಿಮಗೆ ಈ ದುಡ್ಡನ್ನು ಜಮಾ ಮಾಡಲೇಬೇಕಾದಂತಹ ಪರಿಸ್ಥಿತಿ ಬಂತು. 5 ಕಂತುಗಳನ್ನು ನೀವು ಸತತವಾಗಿ ಪಡ್ಕೊಂಡಿದ್ರಿ. ಯಾವ್ದ್ಯಾವ್ದಂದ್ರೆ ಈಗಾಗಲೇ ಜಮಾ ಆಗಿರ್ತಕ್ಕಂತಹ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಈ ವರ್ಷದ ಜನವರಿ ತಿಂಗಳ ಹಣ, ಹೀಗೆ ಎಲ್ಲ ಕಂತುಗಳನ್ನು ನೀವು ಪಡ್ಕೊಳ್ತಾ ಬಂದ್ರಿ. ಇದಾದ ಬಳಿಕನೂ ಕೂಡ ಇನ್ನೂ ಕೂಡ ಕಂತುಗಳನ್ನು ಪಡ್ಕೊಳ್ತೀರಿ. ಈಗ 2 ಕಂತುಗಳನ್ನು ನೀವು ಪಡ್ಕೊಂಡಿದ್ದೀರಲ್ಲ, ಸೊ ಈ ವರ್ಷದಲ್ಲಿ ಜನವರಿ ತಿಂಗಳನ್ನ ಪಡ್ಕೊಂಡಿದ್ದೀರಿ. ಅದಾದ ಬಳಿಕ ಫೆಬ್ರವರಿ 29ನೇ ಕಂತಿನ ಹಣ ಬರ್ತಾ ಇದೆ. ಇನ್ನು ಮಾರ್ಚ್ 30ನೇ ಕಂತಿನ ಹಣ ಕೂಡ ಜಮಾ ಆಗತ್ತೆ ಎನ್ನುವಂತಹ ಮಾಹಿತಿಯನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ. ನಾವು ಯಾವ ಕಂತುಗಳನ್ನು ಕೂಡ ಮಿಸ್ ಮಾಡೋದಿಲ್ಲ, ಎಲ್ಲ ಕಂತುಗಳನ್ನು ಕೂಡ ನಾವು ಸತತವಾಗಿಯೇ ಜಮಾ ಮಾಡೋದು, ನೀವು ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಇನ್ನು GST ಫೇರ್ ಅಂತ ಸಾಕಷ್ಟು ಮಹಿಳೆಯರದು ಬರ್ತಾ ಇದೆ. GST ಫೇರ್ ಅಂತ ಸಾಕಷ್ಟು ಮಹಿಳೆಯರದು ತಾಂತ್ರಿಕ ದೋಷದಿಂದ ಬರ್ತಾ ಇದೆ. ಆ ತಾಂತ್ರಿಕ ದೋಷವನ್ನ ನಾವೇ ಖುದ್ದಾಗಿ ಸರಿಪಡಿಸ್ತೀವಿ. ಯಾಕಂದ್ರೆ ಸರ್ಕಾರದ ಗಮನಕ್ಕೆ ಬಂದಿದೆ, ಅದನ್ನ ಸರಿಪಡಿಸುವಂತಹ ಕೆಲಸವನ್ನ ನಾವೇ ಮಾಡ್ತೀವಿ. ಅದೇನು ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಅನ್ನುವಂಥದ್ದನ್ನ ನಾವು ಸರಿಪಡಿಸ್ತೀವಿ ಅನ್ನುವಂಥದ್ದನ್ನ ಇಲ್ಲಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಇದಕ್ಕಾಗಿ ನೀವು ಹೆಚ್ಚುವರಿ ಡಾಕ್ಯುಮೆಂಟ್ಸ್ಗಳನ್ನು ಕೊಡುವಂತಹ ಅವಶ್ಯಕತೆ ಏನಿಲ್ಲ. ಯಾಕಂದರೆ ಬಹಳಷ್ಟು ಮಹಿಳೆಯರು ಇನ್ನೇನು GST ಫೇರ್ ಅಂತ ಬರ್ತಾ ಇದೆ, ನಾವೇನಾದರೂ ಸರಿಪಡಿಸ್ಕೊಳ್ಬೇಕಾ, ದುಡ್ಡು ಜಮಾ ಆಗೋದಿಲ್ವಾ ಅನ್ನುವಂತಹ ಒಂದು ಕ್ವಶನ್ಸ್ಗಳಿರ್ತವೆ. ಏನು ತೊಂದರೆ ಇಲ್ಲ, ಇದನ್ನು ಖುದ್ದಾಗಿ ಸರ್ಕಾರವೇ ಸರಿಪಡಿಸುತ್ತೆ. ಇದ್ರ ಬಗ್ಗೆ ಪ್ರಶ್ನೆ ಮಾಡಿರುವಂತಹ ಕಾರಣಕ್ಕಾಗಿ ನಿಮ್ಗೆ ಉತ್ತರ ಕೊಟ್ಟಿದ್ದೀನಿ. ಯಾಕಂದರೆ ಶ್ರೀಮಂತ ವ್ಯಾಪಾರಸ್ಥರು ಕೂಡ GST ಫೇರ್ ಮಾಡ್ತಿರ್ತಾರೆ, ಬಡ ವ್ಯಾಪಾರಸ್ಥರು ಕೂಡ GST ಫೇ ಅಂತ ಆಗ್ತಿರತ್ತೆ. ಹೀಗಾಗಿ ತಾಂತ್ರಿಕ ದೋಷದಿಂದ ಬರ್ತಾ ಇರತ್ತೆ. ಅದನ್ನ ಸರ್ಕಾರವೇ ಖುದ್ದಾಗಿ ಸರಿಪಡಿಸ್ಕೊಂಡು ಶ್ರೀಮಂತ ವ್ಯಾಪಾರಸ್ಥರಿಗೆ ದುಡ್ಡು ಜಮಾ ಮಾಡೋದಿಲ್ಲ, ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ದುಡ್ಡನ್ನ ಜಮೆ ಮಾಡಲಾಗತ್ತೆ. ವರಿ ಮಾಡ್ಕೊಳ್ಬೇಡಿ. ಈ ವಿಷಯವನ್ನ ಆದಷ್ಟು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಮಾಹಿತಿ ಅರ್ಥ ಆಗ್ಲಿ, ತಿಳಿಲಿ. ಆದಷ್ಟು ವಿಡಿಯೋ ನೋಡಿದಕ್ಕಂತೂ ಧನ್ಯವಾದ.